ಪಾಕಿಸ್ತಾನದವರ ಜೊತೆ ಸಂಪರ್ಕ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ದೊಡ್ಡಬಳ್ಳಾಪುರದ ಸೈಯದ್ ಅಬೂಬಕರ್ ಬಂಧನ ಆಗಿರುವಂತಹ ವ್ಯಕ್ತಿ ಇನ್ಸ್ಟಾ ಮೂಲಕ ಪಾಕ್ ಗ್ಯಾಂಗ್ಸ್ಟರ್ಗಳ ಸಂಪರ್ಕವನ್ನ ಮಾಡಿದಂತೆ ಇವನು ಇಲ್ಲೇ ತಿಂದು ಏಸ್ಗೆ ತಿನ್ನುವಂತ ಕೆಲಸ ಮಾಡ್ತಾನೆ. ದೊಡ್ಡಬಳ್ಳಾಪುರದ ಸೈಯದ್ ಅಬೂಬಕರ್ ಅಂತ ಇನ್ಸ್ಟಾ ಮೂಲಕ ಪಾಕ್ ಗ್ಯಾಂಗ್ಸ್ಟರ್ಗಳ ಸಂಪರ್ಕ, ಉದ್ಯಮಿಗಳಿಗೆ ಬೆದರಿಕೆ ಹಾಕಿ ವಸೂಲಿ ಮಾಡುವಂತ ಗ್ಯಾಂಗ್ ಅದು. ತನ್ನ ಆಧಾರ್ ಕಾರ್ಡ್ ಕೊಟ್ಟು ಅಕೌಂಟ್ಗೆ ಲಾಗಿನ್ ಆಗಿದ್ದ. ಕಳೆದ 2 ವರ್ಷಗಳಿಂದ ಪಾಕ್ ಗ್ಯಾಂಗ್ ಜೊತೆ ಸಂಪರ್ಕವನ್ನ ಹೊಂದಿದ್ದ. ಕಳೆದ 2 ವರ್ಷಗಳಿಂದ ಸಂಪರ್ಕ ಅಂತ ಈಗ ಸಿಕ್ಬಿದ್ದಿದ್ದಾನೆ. ಗ್ಯಾಂಗ್ ಹೇಳಿದಂತೆ ಕೇರಳ, ದೆಹಲಿಗೆ ಹೋಗಿ ಟ್ರೈನಿಂಗ್ ಅನ್ನ ಪಡೆದಿದ್ದ. ಇವ್ರ ನೆಟ್ವರ್ಕ್ ನೋಡಿ ಹೇಗೆಲ್ಲ ಇದೆ ಅಂತ. ದೊಡ್ಡಬಳ್ಳಾಪುರದ ಇಸ್ಲಾಂಪುರದಲ್ಲಿ ನೆಲೆಸಿದ್ದಂತ ಆರೋಪಿ. ದೊಡ್ಡಬಳ್ಳಾಪುರದಲ್ಲಿರುವಂತ ಇಸ್ಲಾಂಪುರ, ಅಯಾತುಲ್ಲಾ ಖಮೇನಿ ಸಾವನ್ನಪ್ಪಂತ ಸಂದರ್ಭದಲ್ಲಿ ಇಸ್ಲಾಂಪುರ ಸೌಂಡ್ ಮಾಡ್ತಾ ಇತ್ತಲ್ಲ, ಆ ಇಸ್ಲಾಂಪುರದಲ್ಲಿ ನೆಲೆಸಿದ್ದಂತ ಆರೋಪಿ ಇವನು. ಎಸಿ ರಿಪೇರಿ ಕೆಲಸ ಜೊತೆಗೆ ಮಸೀದಿಯಲ್ಲಿ ಪಾಠವನ್ನ ಮಾಡ್ತಾ ಇದ್ದಂತೆ ಇವನು. ಅದಿನ್ನೇನ್ ಪಾಠ ಮಾಡಿದ್ನೋ ಏನೋ ಗೊತ್ತಿಲ್ಲ. ಪಾಕ್ ಜೊತೆ ನಂಟಿರೋನು ಇವನು. ಅದಿನ್ನೆಂಗೆಲ್ಲ ಬ್ರೈನ್ ವಾಶ್ ಮಾಡಿದ್ನೋ ಏನೋ. ಆರೋಪಿಯ ವಿರುದ್ಧ BNS 113 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ 2 197 ಸಬ್ ಕ್ಲಾಸ್ 2 ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರದಲ್ಲಿ ವಾಸವನ್ನ ಮಾಡಿದಂಥವ್ನು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನು, ಹೇಗ್ ಸಿಕ್ಕಾಕೊಂಡ ಇವನು? ಮತ್ತೊಂದ್ ಕಡೆ ಟೀಚರ್ ಬೇರೆ ಆಗಿದ್ನಂತಲ್ಲ, ಇವನು ಇನ್ನೇನಂಗೆಲ್ಲ ಬ್ರೈನ್ ವಾಶ್ ಮಾಡಿ ಅಲ್ಲಿರುವಂತ ಮಕ್ಕಳನ್ನ ಚೇಂಜ್ ಮಾಡಿದಾನೋ ಏನೋ? ಪೃಥ್ವಿರಾಜ್, ಖಂಡಿತ ಏನೋ ಪಾಕಿಸ್ತಾನದ ಜೊತೆ ಸಾಮಾಜಿಕ ಜಾಲತಾಣದ ಮೂಲಕ ಏನು ಸಂಪರ್ಕ ಹೊಂದಿದ್ದ. ರಾಷ್ಟ್ರೀಯ ತನಿಖಾ ದಳದ ಏನೋ ಮಾಹಿತಿ ಮೇರೆಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಕೂಡ ಈತನನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಶಕ್ಕೆ ಪಡೆದುಕೊಂಡಂತ ಸಮಯದಲ್ಲೂ ಕೂಡ ಈತನ ಮೊಬೈಲ್ ನನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ನಲ್ಲಿ ಬಂದೂಕುಗಳ ಬಗ್ಗೆ ಮಾಹಿತಿಯನ್ನು ಸಹ ಇರುವಂತದ್ದು. ಅಂದ್ರೆ ಬಂದೂಕುಗಳನ್ನ ಆತ ಅವರ ಇನ್ಸ್ಟಾಗ್ರಾಮ್ ಮೂಲಕ ತರಿಸ್ಕೊಂಡಿರುವಂತದ್ದು. ಆ ಬಂದೂಕುಗಳ ಬಗ್ಗೆ ಮಾಹಿತಿಯನ್ನು ಸಹ ಇಟ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈತ ಏನೋ ಆ ಪಾಕಿಸ್ತಾನದ ವ್ಯಕ್ತಿಯ ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಸಂಪರ್ಕದಲ್ಲಿದ್ದ. ಹಾಗಾಗಿ ಈತ ಏನು ದೆಹಲಿ ಮತ್ತೆ ಕೋಲ್ಕತ್ತಾಗೂ ಕೂಡ ಈ ಹಿಂದೆ ಕೂಡ ಹೋಗಿ ಬಂದು, ಅಂದ್ರೆ ಉದ್ಯಮಿಗಳನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬೇಕು ಅನ್ನೋಂತ ಒಂದಷ್ಟು ಮಾಹಿತಿಯನ್ನು ಸಹ ಪಾಕಿಸ್ತಾನದ ಮೂಲಕ ಕಲೆ ಹಾಕ್ತಿದ್ದ. ಹಾಗಾಗಿ ಈತ ಕೋಲ್ಕತ್ತಾ ಮತ್ತೆ ದೆಹಲಿಗೂ ಕೂಡ ಆಗಾಗ್ಗೆ ಹೋಗಿ ಬಂದಿರುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಗಣ್ಯ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡುವಂತ ಏನೋ ಪಾಕಿಸ್ತಾನ ಗ್ಯಾಂಗ್ ನ ಜೊತೆ ಸಂಪರ್ಕದಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಈತನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿರುವಂತದ್ದು. ತನಿಖೆ ವೇಳೆಯಲ್ಲೂ ಕೂಡ ಈತ ಸಂಪರ್ಕದಲ್ಲಿರುವಂತಹ ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಹೀಗಾಗಿ ಏನೋ ಆತನನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ.